ನಮಸ್ಕಾರ. ಈ ಕಾಪುವಿನ ಮಾಪುವನ್ನು ಎಲ್ಲರೂ ರಕ್ಷಣೆ ಮಾಡುವಂಥ ಈ ಪವಿತ್ರವಾದಂಥ ಸ್ಥಳ. ಸೊ ಮಾರಮ್ಮನ ಗುಡಿ ನಾನು ಬಂದಿರೋದು ನನಗೊಂದು ದೊಡ್ಡ ಭಾಗ್ಯ. ನಮ್ಮ ಸ್ನೇಹಿತರು ಉದಯ್ ಕುಮಾರ್ ಶೆಟ್ಟರು ಮತ್ತು ಸೋಕೆ ಅವರೆಲ್ಲ ಕೂಡ ನನ್ನನ್ನು ಇಲ್ಲಿಗೆ ಬಹುಶಃ ನಾನು ನೂರಾರು ದೇವಸ್ಥಾನಕ್ಕೆ ಪ್ರವಾಸ ಹೋಗಿದ್ದೇನೆ. ಹೊಸದಾಗಿ ದೇವಸ್ಥಾನದ ಈ ರೀತಿ ಜೀರ್ಣೋದ್ಧಾರ ಸುಮಾರು 99 ಕೋಟಿ ರೂಪಾಯಿ ಯೋಜನೆ ಇಟ್ಕೊಂಡು ಸರ್ಕಾರದ ಯಾವ ಹಣನೂ ಇಲ್ಲದೆ ಬರೀ ಭಕ್ತರು ಸ್ವಇಚ್ಛೆಯಿಂದ ವಾಲಂಟಿಯರ್ ಕೊಟ್ಟು ಇಂಥ ಒಂದು ಕೆಲಸ ಯಾರು ಶಿಲ್ಪಿ ಕೆಲಸ ಮಾಡಿದ್ದಾರೋ, ಮರದ ಕೆಲಸ ಮಾಡಿದ್ದಾರೋ, ಚಿನ್ನದ ಕೆಲಸ ಮಾಡಿದ್ದಾರೋ, ಕಲ್ಲಿನ ಕೆಲಸ ಮಾಡಿದ್ದಾರೋ, ಇದು ಅದ್ಭುತವಾದಂಥ ಒಂದು ಜಾಗ. ಸೊ ಆ ದೇವಿಯ ಶಕ್ತಿ ಇಷ್ಟಿದೆ. ಇಲ್ಲಿ ಎಲ್ಲ ಜಾತಿಯವ್ರಿಗೂ ಕೆಳಗಡೆ ಜಾತಿಯಿಂದ ಹಿಡಿದು ಮೇಲ್ಗಡೆ ಜಾತಿ ಯಾವುದು ಜಾತಿ ಇಲ್ಲ. ಈ ದೇವರಿಗೆ ಎಲ್ಲರೂ ಕೂಡ ಮಾನವ ಜಾತಿ, ಮಾನವ ಧರ್ಮ ಇದು ಇಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಗುರುಗಳು, ನಾನು ನಂಬಿರುವಂಥ ಗುರುಗಳು ಹೇಳಿದ್ದಾರೆ. ಹಂಗೆ ಇವತ್ತು ನಾನು ಬಂದು ಇಲ್ಲಿ ಮರದ ಕೆಲಸ, ಇಲ್ಲಿ ಕಲ್ಲಿನ ಕೆಲಸ, ಈ ಚಿತ್ರ, ಈ ಒಂದು ಏನು ಶಿಲೆಯಲ್ಲಿ ಕೆತ್ತನೆ ಕೆಲಸ ಇದೆಯಲ್ಲ, ಇದು ಬಹಳ ಅದ್ಭುತವಾದದ್ದು. ನಮ್ಮ ಕರ್ನಾಟಕದ ಏನು ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಏನು ನಮ್ಮ ಕೆಂಪು